ಕ್ಷಮೆ ಎರಡಕ್ಷರ ಪದ ಆದರೂ ಈ ಪದವನ್ನು ಬಳಸಬೇಕೆಂದರೆ ಮಾನವರಲ್ಲಿ ನಾನು ಎಂಬ ಅಹಂಗಿರದಿದ್ದಾಗ ಮಾತ್ರ ಈ ಪದ ಉಪಯೋಗಿಸುತ್ತಾರೆ. ಅಹಂಕಾರ ತುಂಬಿ ತುಳುಕುತ್ತಿದ್ದಾಗ ಕ್ಷಮಿಸಿ ಅಂತ ಕೇಳುವುದೇ ಇಲ್ಲ. ಈ ಕ್ಷಮೆ ಎನ್ನುವುದು ಪಶ್ಚಾತ್ತಾಪ ವ್ಯಕ್ತಪಡಿಸುವ ರೀತಿ. ಈ ಕ್ಷಮೆ ಎಂಬ ಪದಕ್ಕೆ ಪುಟ್ಟದೊಂದು ಕತೆ ಹೇಳುವೆ. ನನ್ನ ತಾತ ನನಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿದ ಕಥೆಯಿದು. ಒಂದು ದೊಡ್ಡದಾದ ರಾಜ್ಯವನ್ನು ಒಬ್ಬ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಆ ರಾಜ ತನ್ನ ರಾಜ್ಯದಲ್ಲಿರುವ 60 ವರ್ಷ ಮೇಲ್ಪಟ್ಟ ಹಿರಿಯರನ್ನು ಕಾಡಿಗೆ ಕಳಿಸಬೇಕೆಂದು ನಿಯಮವನ್ನು ಜಾರಿಗೆ ತಂದಿದ್ದನು. ಪಾಲಿಸದಿದ್ದರೆ ಅವರೆಲ್ಲರನ್ನೂ ಸಾಯಿಸುತ್ತಿದ್ದನು. ಆದ್ದರಿಂದ ಈ ನಿಯಮದಂತೆ ಎಲ್ಲರೂ ಕೂಡ ಪಾಲಿಸಿದ್ದರು. ಹೀಗಿರುವಾಗ ಒಬ್ಬ ವ್ಯಕ್ತಿಗೆ ಅವನ ತಂದೆಯನ್ನು ಕಾಡಿಗೆ ಕಳಿಸುವ ಸರದಿ ಬಂತು. ಆತನನ್ನು ಕರೆದು, ರಾಜ, ನಿಮ್ಮ ತಂದೆಯವರನ್ನು ಕಾಡಿಗೆ ಕಳಿಸುವ ಸಂದರ್ಭ ಬಂದಿದೆ, ಕಳಿಸು, ಇಲ್ಲದಿದ್ದರೆ ನೀನು ಮತ್ತು ನಿಮ್ಮ ಕುಟುಂಬದವರನ್ನೆಲ್ಲ ಗಲ್ಲಿಗೆ ಹೇರಿಸುತ್ತೇನೆ ಎಂದು ಆಜ್ಞೆ ಮಾಡಿದನು. ಆ ವ್ಯಕ್ತಿ ಸರಿಯಾಯಿತು ಎಂದು ಮನೆಗೆ ಬಂದನು. ಮನೆಗೆ ಬಂದಾಗ ಆತನ ತಂದೆ ಕಾಡಿಗೆ ಹೋಗಲು ಸಿದ್ಧರಾಗಿದ್ದನ್ನು ಕಂಡು ಆತನಿಗೆ ದುಃಖವಾಯಿತು. ಅದಕ್ಕೆ ಆತ ಅವನ ಮನೆಯಲ್ಲಿ ಯಾರಿಗೂ ಗೊತ್ತಾಗದಂತೆ ನೆಲಮಾಳಿಗೆಯಲ್ಲಿ ಒಂದು ಕೋಣೆಯನ್ನು ಮಾಡಿ ಅವನ ತಂದೆ ಅವನೊಂದಿಗೆ ಉಳಿದುಕೊಳ್ಳುವಂತೆ ಮಾಡಿಕೊಂಡು ದಿನನಿತ್ಯ ಆಹಾರವನ್ನು ತೆಗೆದುಕೊಂಡು ಹೋಗಿ ತಂದೆಗೆ ಕೊಡುತ್ತಿದ್ದನು. ಹೀಗೆ ಸುಮಾರು ದಿನಗಳು ಕಳೆದವು. ಯಾರಿಗೂ ಸಹ ಅವನ ತಂದೆಯನ್ನು ಮನೆಯಲ್ಲಿಯೇ ಇರಿಸಿಕೊಂಡಿರುವನೆಂದು ತಿಳಿದಿರಲಿಲ್ಲ. ಪಕ್ಕದ ರಾಜ್ಯದ ರಾಜ ಒಂದು ಸಮಸ್ಯೆಯನ್ನು ಈ ರಾಜ್ಯದ ರಾಜನಲ್ಲಿ ಹೇಳಿದನು. ಈ ಸಮಸ್ಯೆಗೆ ಪರಿಹಾರ 1 ತಿಂಗಳೊಳಗೆ ತಿಳಿಸಿದರೆ ನಾನು ನನ್ನ ಒಂದು ರಾಜ್ಯವನ್ನು ನಿಮಗೆ ಕೊಡುವೆ, ನೀವು ಬಗೆಹರಿಸದಿದ್ದರೆ ನಿಮ್ಮ ರಾಜ್ಯವನ್ನು ನನಗೆ ಕೊಡಬೇಕು ಎಂದು ಹೇಳಿದನು. ರಾಜ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಹುಡುಕಲು ಪ್ರಯತ್ನಿಸಿದನು. ಆದರೆ ಪರಿಹಾರ ತಿಳಿಯಲೇ ಇಲ್ಲ. ಆಗ ಡಂಗುರ ಸಾರಿಸಿದನು. ಇನ್ನು 3 ದಿನ ಸಮಯವಿದೆ, ಈ ಸಮಸ್ಯೆಗೆ ಪರಿಹಾರ ತಿಳಿಸಿದರೆ ನಿಮಗೆ ಕಾಣಿಕೆ ಕೊಡುತ್ತೇನೆಂದು ಸಾರಿಸಿದನು. ಆ ಸಮಸ್ಯೆ ತುಂಬಾ ಕಷ್ಟಕರವಾಗಿದ್ದರಿಂದ ಯಾರೂ ಮುಂದೆ ಬರಲಿಲ್ಲ. ರಾಜನಿಗೆ ತನ್ನ ರಾಜ್ಯವನ್ನು ಕಳೆದುಕೊಳ್ಳುವ ಭೀತಿ ಎದುರಾಯಿತು. ಡಂಗುರ ಸಾರಿಸಿದ್ದು ನೆಲಮಾಳಿಗೆಯಲ್ಲಿ ಇದ್ದ ಆ ವ್ಯಕ್ತಿಯ ತಂದೆಗೆ ಕೇಳಿಸಿತ್ತು. ಅವರು ಅಂದುಕೊಂಡರು, ಇಲ್ಲಿ ನಾನಿರುವುದು ತಿಳಿಯಿತೇನೋ, ಅದಕ್ಕೆ ಡಂಗುರ ಸಾರಿಸಿರಬೇಕೆಂದು ಮಗನಲ್ಲಿ ಕೇಳಿದರು. ಮಗ ಅವರು ಡಂಗುರ ಸಾರಿಸಿದ ವಿಷಯ ತಿಳಿಸಿದನು. ಇಷ್ಟು ಸಣ್ಣ ಸಮಸ್ಯೆಯನ್ನು ಯಾರೂ ಬಗೆಹರಿಸಲಿಲ್ಲವೇ ಎಂದು ಕೇಳಿದರು. ಅವರ ತಂದೆ, ಹೌದು ಅಪ್ಪ, ನಿಮಗೆ ಗೊತ್ತಾ ಹೇಗೆ ಬಗೆಹರಿಸುವುದೆಂದು ಅಂತ ಕೇಳಿದನು. ಅದಕ್ಕೆ ಆ ಸಮಸ್ಯೆಯನ್ನು ಬಗೆಹರಿಸುವುದನ್ನು ತೋರಿಸಿಕೊಟ್ಟು ನಾನು ಮಾಡಿದಂತೆ ರಾಜನ ಹತ್ತಿರ ಹೋಗಿ ಮಾಡಿ ತೋರಿಸು ಎಂದರು ಅವರ ತಂದೆ. ಸರಿ ಅಂತ ಮಗ ಮರುದಿನ ಬೆಳಿಗ್ಗೆ ಆ ಸ್ಥಾನಕ್ಕೆ ಹೋಗಿ ರಾಜನ ಮುಂದೆ ಆ ಸಮಸ್ಯೆಯನ್ನು ಬಗೆಹರಿಸಿದ್ದೇನೆಂದು ತೋರಿಸಿದನು. ರಾಜನಿಗೆ ಅದನ್ನು ತಿಳಿದು ಸಂತೋಷವಾಗಿ ಪಕ್ಕದ ರಾಜನನ್ನು ಕರೆಸಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ತೋರಿಸಿದರು. ಆ ರಾಜ ಅವನ ಮಾತಿನಂತೆ ಅವರ ರಾಜ್ಯವನ್ನು ಇವರಿಗೆ ಬಿಟ್ಟುಕೊಟ್ಟನು. ಈ ರಾಜ್ಯದ ರಾಜ ಆ ವ್ಯಕ್ತಿಗೆ, ನಿನ್ನ ಬುದ್ಧಿವಂತಿಕೆ ನನಗೆ ಇಷ್ಟವಾಯಿತು. ಆ ರಾಜ್ಯ ನಿನ್ನಿಂದಲೇ ದೊರಕಿರುವುದು, ಅದು ನಿನಗೆ ಸಲ್ಲಬೇಕು. ನಾನು ಆ ರಾಜ್ಯದೊಂದಿಗೆ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುವೆ, ಒಪ್ಪುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಆ ವ್ಯಕ್ತಿ, ನನ್ನಿಂದ ಒಂದು ತಪ್ಪಾಗಿದೆ ಸ್ವಾಮಿ, ನೀವು ನನ್ನನ್ನು ಕ್ಷಮಿಸಿದರೆ ನಾನು ನಿಮ್ಮ ಮಾತಿಗೆ ಸಮ್ಮತಿಸುತ್ತೇನೆ ಎಂದು ಹೇಳಿದನು. ನಿನ್ನಿಂದ ನನ್ನ ರಾಜ್ಯ ಉಳಿದಿದೆ, ಅದು ಏನು ಹೇಳು, ಕ್ಷಮಿಸುತ್ತೇನೆ ಎಂದು ರಾಜ ಹೇಳಿದರು. ನೀವು ವಯಸ್ಸಾದ ತಂದೆತಾಯಿಯನ್ನು ಕಾಡಿಗೆ ಬಿಟ್ಟು ಬರಬೇಕು ಎಂದು ಆಜ್ಞೆ ಮಾಡಿದ್ದೀರಿ. ಆದರೆ ನಾನು ನನ್ನ ತಂದೆಯನ್ನು ಕಾಡಿಗೆ ಕಳಿಸಲು ಮನಸ್ಸಾಗಲಿಲ್ಲ. ನನಗೆ ನಿಮ್ಮ ರಾಜ್ಯದ ಆಸೆ ನನಗಿಲ್ಲ. ನಿಮ್ಮ ಆಜ್ಞೆಯನ್ನು ಮೀರಿ ನನ್ನ ತಂದೆಯನ್ನು ನೆಲಮಾಳಿಗೆಯಲ್ಲಿ ಕೋಣೆ ನಿರ್ಮಿಸಿದ್ದೇನೆ. ಅವರು ಅಲ್ಲಿಯೇ ಇದ್ದಾರೆ. ನನ್ನ ತಂದೆ ನನ್ನೊಂದಿಗೆ ಖುಷಿಯಿಂದ ಕಾಲ ಕಳೆಯಬೇಕು. ನಿಮ್ಮ ಆಜ್ಞೆಯನ್ನು ಪಾಲಿಸಿಲ್ಲ. ಅದಕ್ಕೆ ಕ್ಷಮೆ ಕೇಳುತ್ತಿದ್ದೇನೆ. ನನಗೆ ರಾಜ್ಯ ಬೇಡ, ನನ್ನ ತಪ್ಪನ್ನು ಕ್ಷಮಿಸಿ, ನನ್ನ ತಂದೆ ನನ್ನೊಂದಿಗೆ ಇರಲು ಅವಕಾಶ ಮಾಡಿಕೊಡಿ ಎಂದು ಕೇಳಿದನು. ಆತನ ಕೋರಿಕೆ ರಾಜನಿಗೆ ಇಷ್ಟವಾಯಿತು. ಆದರೂ ರಾಜನಿಗೆ ಈ ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಹಿಡಿದನು ಅನ್ನುವ ಕುತೂಹಲ ಜಾಸ್ತಿಯಾಗಿ, ಹೇಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದೆ ಎಂದು ಕೇಳಿದರು. ಆ ವ್ಯಕ್ತಿ, ಇದನ್ನು ಬಗೆಹರಿಸಿದ್ದು ನಾನಲ್ಲ, ನನ್ನ ತಂದೆಯವರು. ಅವರಿಗೆ ಅವರ ಅನುಭವದ ಜ್ಞಾನ ತುಂಬಾ ಇರುತ್ತದೆ. ಈ ಸಮಸ್ಯೆ ಚಿಕ್ಕದು, ಆದರೆ ಇಲ್ಲಿ ಯಾರಿಗೂ ಅನುಭವದ ಜ್ಞಾನವನ್ನು ಧಾರೆ ಎರೆಯುವ ಹಿರಿಯರು ಇಲ್ಲಿ ಇಲ್ಲದೆ ಈ ಸಮಸ್ಯೆ ಕಗ್ಗಂಟಾಗಿದೆ ಎಂದು ಅಪ್ಪ ನನಗೆ ಹೇಳಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟರು. ನಿಮ್ಮ ರಾಜ್ಯಕ್ಕಿಂತ ನನಗೆ ಅವರ ಅನುಭವದ ಜ್ಞಾನವನ್ನು ಧಾರೆ ಎರೆಯುವ ತಂದೆ ಬೇಕು. ಅವರನ್ನು ಜೀವಂತವಾಗಿ ನನ್ನೊಂದಿಗೆ ಇರಲು ಅವಕಾಶ ಮಾಡಿಕೊಡಿ ಎಂದು ವಿವರವಾಗಿ ಆ ವ್ಯಕ್ತಿ ಹೇಳಿದಾಗ ರಾಜನಿಗೂ ಅವನ ತಪ್ಪಿನ ಅರಿವಾಗಿ ಆ ವ್ಯಕ್ತಿಯ ತಂದೆಯನ್ನು ಅವನೊಂದಿಗೆ ಇರಲು ಅವಕಾಶ ಮಾಡಿಕೊಡುವುದರ ಜೊತೆಗೆ ಪ್ರಜೆಗಳಲ್ಲಿ ಕ್ಷಮೆಯಾಚಿಸಿದನು. ನನಗೆ ಗೊತ್ತಿಲ್ಲದೆ ನನ್ನ ತಂದೆತಾಯಿಯೊಂದಿಗೆ ನಿಮ್ಮ ಕುಟುಂಬದ ಹಿರಿ ಜೀವಗಳನ್ನು ಕಾಡಿಗೆ ಕಳಿಸಿದ್ದೇನೆ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇನ್ನು ಮುಂದೆ ಯಾರೂ ಅವರ ಮನೆಯಲ್ಲಿರುವವರನ್ನು ಕಾಡಿಗೆ ಕಳಿಸುವಂತಿಲ್ಲ. ಯಾರಾದರೂ ಹಿರಿಯರಿಗೆ ತೊಂದರೆ ಕೊಟ್ಟರೆ ಅವರ ಬದಲು ನಿಮ್ಮನ್ನೇ ಕಳಿಸುವೆ ಎಂದು ಆಜ್ಞೆ ಹೊರಡಿಸಿದನು. ಮುಂದೆ ರಾಜ ತನ್ನ ಮಗಳನ್ನು ಆ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿ ರಾಜ್ಯವನ್ನು ಸಹ ಕೊಟ್ಟನು. ಇಬ್ಬರು ರಾಜರುಗಳಿಂದ ರಾಜ್ಯವು ಸುಭಿಕ್ಷವಾಗಿ ಕೂಡಿದ ಸಾಮ್ರಾಜ್ಯವಾಗಿ ಬೆಳೆಯತೊಡಗಿತು. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ಕ್ಷಮೆ ಕೇಳಿ ತಿದ್ದಿಕೊಂಡು ನಡೆಯುವುದು ಒಳ್ಳೆಯದು. ಆದರೆ ಕ್ಷಮಿಸುತ್ತಾರೆ ಅಂತ ಪದೇ ಪದೇ ತಪ್ಪು ಮಾಡುವುದು ಸರಿಯಲ್ಲ. ಕ್ಷಮೆಗೂ ಒಂದು ಇತಿಮಿತಿ ಇರುತ್ತದೆ. ಮಿತಿ ಮೀರಿದರೆ ಕ್ಷಮಿಸುವ ಗುಣವುಳ್ಳವರು ಸಹ ಕ್ಷಮಿಸದೆ ಹಿಂದೆ ಸರಿಯುತ್ತಾರೆ.
ಕ್ಷಮೆ ಕೇಳುತ್ತಿದ್ದೇವೆ ಎಂದ ಮಾತ್ರಕ್ಕೆ ನಾವು ಅವರಿಗಿಂತ ಚಿಕ್ಕವರಾಗಿ ಬಿಡುವುದಿಲ್ಲ, ಅಥವಾ ಅವರು ಕ್ಷಮಿಸಿ ದೊಡ್ಡವರಾಗುತ್ತಾರೆ ಎಂದುಕೊಳ್ಳುವುದು ನಮ್ಮ ತಪ್ಪು ಕಲ್ಪನೆ. ಕ್ಷಮೆ ಕೇಳಿದರೆ ನಮ್ಮ ವ್ಯಕ್ತಿತ್ವಕ್ಕೆ, ಗುಣ, ಸ್ವಭಾವಗಳಿಗೆ ಘನತೆ, ಗೌರವ ಸಿಗುತ್ತದೆ ಹೊರತು ಯಾರು ದೊಡ್ಡವರು, ಚಿಕ್ಕವರು ಅಂತಲ್ಲ. ತಪ್ಪು ಅಂತ ತಿಳಿದಾಗ ಪ್ರಾಯಶ್ಚಿತವಾಗಿ ಕ್ಷಮೆ ಕೇಳುವುದರಲ್ಲಿ ತಪ್ಪೇನೂ ಇಲ್ಲ ಅನ್ನುವುದು ನನ್ನ ಭಾವನೆ.